ಆತ್ಮೀಯ ವಿದ್ಯಾರ್ಥಿಗಳೇ, ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ಇಂದಿನ ತರಗತಿಗೆ ನಿಮಗೆಲ್ಲ ಸ್ವಾಗತ. ನಾನೀಗ ತಂದಿರುವಂಥ ವಿಷಯ ವಸ್ತು ಕಂಪ್ಯೂಟರ್ಗಳ ಬಗ್ಗೆ ಇರುವ ಸಾಮಾನ್ಯ ಜ್ಞಾನ. ಪ್ರತಿಯೊಂದು ಉದ್ಯೋಗ ಹೊಂದಬೇಕಾದರೆ ಇಂದು ಕಂಪ್ಯೂಟರ್ ಜ್ಞಾನ ಅಗತ್ಯವಾಗಿದೆ. ಕಂಪ್ಯೂಟರ್ ಜ್ಞಾನವಿಲ್ಲದ ಜ್ಞಾನ ಅದು ಜ್ಞಾನವೇ ಅಲ್ಲ ಎಂದು ನಿರ್ಣಯ ಮಾಡಿರ್ತಾರೆ. ನೋಡ್ಕೊಂಡು ಬರುವ IBM 1401 ಎಂಬುದು ಎರಡನೇ ಪೀಳಿಗೆಯ ಕಂಪ್ಯೂಟರ್. MSI ಎಂಬುದರ ವಿಸ್ತೃತ ರೂಪ ಮೀಡಿಯಂ ಸ್ಕೇಲ್ ಇಂಟಗ್ರೇಟೆಡ್ ಸರ್ಕ್ಯೂಟ್ಸ್. 3.5 ಇಂಚಿನ ಫ್ಲಾಫಿ ಡಿಸ್ಕ್ನ ಸಾಮರ್ಥ್ಯ 1.44 MB. ನೇಪಾಳದಲ್ಲಿ ಪರಿಚಯಿಸಿದ ಕಂಪ್ಯೂಟರ್ IBM 1401. ವ್ಯಾನ್ನ ವಿಸ್ತೃತ ರೂಪ ವೈಡ್ ಏರಿಯಾ ನೆಟ್ವರ್ಕ್. MICRನ ವಿಸ್ತೃತ ರೂಪ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್. ಜಗತ್ತಿನ ಮೊಟ್ಟ ಮೊದಲ ಮಿನಿ ಕಂಪ್ಯೂಟರ್ ಯಾವುದು ಮತ್ತು ಪರಿಚಯಿಸಿದ್ದು PDP-1 1958. ಮೈಕ್ರೋ ಪ್ರೊಸೆಸರ್ ಮತ್ತು ಮೈಕ್ರೋ ಕಂಪ್ಯೂಟರ್ನಿಂದ ಪ್ರತ್ಯೇಕಿಸುವ ಪ್ರಮುಖ ಲಕ್ಷಣ ಮೈಕ್ರೋ ಪ್ರೊಸೆಸರ್ 1/0 ಸಾಧನೆ ಹೊಂದಿಲ್ಲ. ಬಿಗ್ ಬ್ಲೂ ಎಂದು ಕರೆಯಲ್ಪಡುವ ಅಮೆರಿಕ ಕಂಪನಿ IBM ಯಾವ ವರ್ಷ 1986 ಆಧಾರಿತ PC ಬಾರ್ ಅನ್ನು ಪರಿಚಯಿಸಿತು. 1984. ಅತಿ ಹೆಚ್ಚು ಕಂಪ್ಯೂಟರ್ ಮೆಮೊರಿಗೆ ಬೇಕಾಗಿರುವುದು ಇಮೇಜಿಂಗ್ ಗ್ರಾಫಿಕ್ಸ್, ವಾಯ್ಸ್. ವಿವಿಧ ಕಂಪ್ಯೂಟರ್ ವ್ಯವಸ್ಥೆಯ ಪ್ರಕ್ರಿಯೆಯ ವೇಗವನ್ನು ಡ್ಯಾಶ್ನ ಹೋಲಿಕೆಗೆ ಸಂಬಂಧಿಸಿದ ಪದ ಇಲ್ಲಿ MIPS ಅಂತ ಹೇಳ್ತೇವೆ. ಮೈಕ್ರೋ ಪ್ರೊಸೆಸರನ್ನು ಸಂಶೋಧಿಸಿದವರು ಮಾರ್ಷಿಯನ್ E. ಹುಫ್. ಸೂಚನೆಗಳನ್ನು ದ್ವಿತೀಯ ಸಂಗ್ರಾಹಕ ಸಾಧನದಿಂದ ಕಂಪ್ಯೂಟರ್ ಮೆಮೊರಿಗೆ ಲೋಡಿಂಗ್ ಮಾಡುತ್ತಾ ಕಂಪ್ಯೂಟರನ್ನು ಆರಂಭಿಸುವ ಅಥವಾ ಪುನರಾರಂಭಿಸುವ ಪ್ರಕ್ರಿಯೆಯನ್ನು ಏನಂತ ಕರೀತಾರೆ ಅಂದರೆ ಬೂಟಿಂಗ್. ತಯಾರಿಕಾ ಸಮಯದಲ್ಲಿ ಕಾರ್ಯಾಚರಣೆಗೊಳಿಸುವ ಮೆಮೊರಿ. ದ ಮೆಮೊರಿ ವಿಚ್ ಈಸ್ ಪ್ರೋಗ್ರಾಮ್ಡ್ ಅಟ್ ದ ಟೈಮ್ ಇಟ್ ಈಸ್ ಮ್ಯಾನುಫ್ಯಾಕ್ಚರ್ಡ್ POM. ಈ ಕೆಳಗಿನ ಯಾವ ಮೆಮೊರಿ ಮಾಧ್ಯಮವನ್ನು ಮುಖ್ಯ ಮೆಮೊರಿ ವ್ಯವಸ್ಥೆಯಲ್ಲಿ ಬಳಸಲಾಗುವುದಿಲ್ಲ? ಮ್ಯಾಗ್ನೆಟಿಕ್ ಟೇಪ್. ಬಳಕೆ ಮಾಡುವವರಿಗೆ ಭಾಗಶಃ ಕಾಣುವ ಮತ್ತು ನಿರ್ಬಂಧಿತವಾಗಿ ಹಿಡಿಯಲು ಬಳಸುವ ರಿಜಿಸ್ಟರ್ಗಳನ್ನು ಹೀಗೆಂದು ಕರೆಯುತ್ತಾರೆ: ಜನರಲ್ ಪರ್ಪಸ್ ರಿಜಿಸ್ಟರ್ GPR. ಬೈನರಿ ಸಂಖ್ಯೆಯಲ್ಲಿ ಅತಿ ಚಿಕ್ಕ ಮಹತ್ವದ ಬಿಟ್. ಇದು ಡೆಸಿಮಲ್ ಸಂಖ್ಯೆಗೆ ಸಮನಾಗಿದೆ. 0 0 ಅಂತೇವೆ. ಯಾರಿನ ಮಾರುಕಟ್ಟೆಯಲ್ಲಿ ಮೊದಲ ಬಾರಿಗೆ ಲ್ಯಾಪ್ಟಾಪನ್ನು ಬಳಸಲಾಯಿತು? ಎಪ್ಸನ್ 1981. ಇಂಟೆಲ್ ಕಾರ್ಪೊರೇಷನ್ನವರು ಅಭಿವೃದ್ಧಿಪಡಿಸಿದ ಮೊದಲ ಮೈಕ್ರೋ ಪ್ರೊಸೆಸರ್ ಯಾವುದೆಂದರೆ 4040. ವಿಚ್ ಟೈಪ್ ಆಫ್ ಕಂಟ್ರೋಲ್ ಆರ್ ನೀಡ್ ಇನ್ ಎ ಮೈಕ್ರೋಪ್ರೊಸೆಸರ್ ಟು ರೆಗ್ಯುಲೇಟ್ ಟ್ರಾಫಿಕ್ ಆನ್ ದ ಬಸ್ ಇನ್ ಆರ್ಡರ್ ಟು ಪ್ರಿವೆಂಟ್ ಟು ಡಿವೈಸ್ ಫ್ರಮ್ ಟ್ರೈಂಗ್ ಟು ಯೂಸ್ ಇಟ್ ಅಟ್ ದ ಸೇಮ್ ಟೈಮ್. ಇದಕ್ಕೆ ಬಸ್ ಆರ್ಬಿಟ್ರೇಷನ್ ಅಂತ ಕರೀತೇವೆ. IBM 7000 ಡಿಜಿಟಲ್ ಕಂಪ್ಯೂಟರ್ ಮಾಡ್ಯುಲರ್ ಕನ್ಸ್ಟ್ರಕ್ಷನ್ ಹೊಂದಿರುವುದು. ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಫ್ಯಾಬ್ರಿಕೇಟೆಡ್ ಆನ್ ಎ ಸಿಲಿಕಾನ್ ಚಿಪ್ನಲ್ಲಿ ನೋಡಬಹುದು. ICU ಬಹುಮುಖ್ಯವಾದ ಉಪಯೋಗ ಅತ್ಯಂತ ಹೆಚ್ಚಿನ ವಿಶ್ವಸನೀಯತೆ, ಎಕ್ಸ್ಟ್ರೀಮ್ಲಿ ಹೈ ರಿಲಯಬಿಲಿಟಿ. 17ನೇ ಶತಮಾನದಲ್ಲಿ ಕೂಡಲು, ಕಳೆಯಲು, ಗುಣಿಸಲು, ಭಾಗಿಸಲು ಮತ್ತು ವರ್ಗಮೂಲ ಕಂಡುಹಿಡಿಯಲು ಮೆಕ್ಯಾನಿಕಲ್ ಸಾಧನವನ್ನು ಅಭಿವೃದ್ಧಿಪಡಿಸಿದವರು ಲಿಬನೈಸ್. ಟೆಲಿಫೋನ್ ರಿಲೇ, ಲೈಟ್ ಬಲ್ಬ್ ಮತ್ತು ಬ್ಯಾಟರಿಗಳಲ್ಲಿ ಬಳಸಿದ ಜಗತ್ತಿನ ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಜಾರ್ಜ್ ಸ್ಟೀಬಿಟ್ಸ್. ಅತಿ ಉದ್ದದ ಸರಣಿಯ ಅಂಕಗಣಿತ ಮತ್ತು
ತಾರ್ಕಿಕ ಮೂಲ ಕ್ರಿಯೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸುವ ಮೊದಲ ಯಂತ್ರ ಮಾರ್ಕ್ 1. ಮೂರನೇ ಪೀಳಿಗೆ ಕಂಪ್ಯೂಟರ್ ಒಳಗೊಂಡಿದ್ದು ಮೊದಲ ಬಾರಿಗೆ ಆನ್ಲೈನ್ ರಿಯಲ್ ಟೈಮ್ ವ್ಯವಸ್ಥೆ ಜನಪ್ರಿಯಗೊಳಿಸಲಾಯಿತು. ಆನ್ಲೈನ್ ರಿಯಲ್ ಟೈಮ್ ಸಿಸ್ಟಮ್ ಫಸ್ಟ್ ಟು ಬಿ ಕಮ್ ಆನ್ ಪಾಪ್ಯುಲರ್. IBM ವ್ಯವಸ್ಥೆ ಬಾರ್ 38 ಹೊಂದಿರುವ ಯಾವ ವರ್ಗದ ಕಂಪ್ಯೂಟರನ್ನು ಪ್ರತಿನಿಧಿಸುವುದು? ಸಣ್ಣ ಪ್ರಮಾಣದ ಕಂಪ್ಯೂಟರ್, ಸ್ಮಾಲ್ ಸ್ಕೇಲ್ ಕಂಪ್ಯೂಟರ್. ಮಿನಿ ಕಂಪ್ಯೂಟರನ್ನು ಪರ್ಸನಲ್ ಕಂಪ್ಯೂಟರ್ ಆಗಿ ಬೃಹತ್ ಮಾರುಕಟ್ಟೆಗೆ ಒದಗಿಸಿದ ಕಂಪನಿ ರೇಡಿಯೋ ಶಾಕ್ಸ್ ಅಥವಾ ಶೇಕ್ಸ್. ರೇಡಿಯೋ ಶಾಕ್ ಅಮೆರಿಕನ್ ಎಲೆಕ್ಟ್ರಾನಿಕ್ ರಿಟೈಲ್ ಚೈನ್ 1921ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಡಿಜಿಟಲ್ ಕಂಪ್ಯೂಟರ್ ಅನಲಾಗ್ ಕಂಪ್ಯೂಟರ್ನಷ್ಟು ಈ ವಿಷಯದಲ್ಲಿ ಸ್ಕೋರ್ ಮಾಡುವುದಿಲ್ಲ. ಎ ಡಿಜಿಟಲ್ ಕಂಪ್ಯೂಟರ್ ಡಿಡ್ ನಾಟ್ ಸ್ಕೋರ್ ಓವರ್ ಆನ್ ಅನಲಾಗ್ ಕಂಪ್ಯೂಟರ್ ಇನ್ ಟರ್ಮ್ ಆಫ್ ಅಕ್ಯುರಸಿ, ನಿಖರತೆ. 1830ರಲ್ಲಿ ಚಾರ್ಲ್ಸ್ ಬ್ಯಾಬೇಜ್ ಅನಾಲಿಟಿಕಲ್ ಎಂಜಿನ್ ಎಂಬ ಯಂತ್ರವನ್ನು ವಿನ್ಯಾಸಗೊಳಿಸಿದರು. ಈ ಕೆಳಗಿನ ಯಾವ ವರ್ಷ ಅದನ್ನು ಪ್ರದರ್ಶಿಸಿದರು ಅಂದರೆ 1855. ಡಂಬ್ ಟರ್ಮಿನಲ್ ಇರುವುದು. ಎ ಡಂಬ್ ಟರ್ಮಿನಲ್ ಹ್ಯಾಸ್ ಕೀಬೋರ್ಡ್ ಮತ್ತು ಸ್ಕ್ರೀನಲ್ಲಿರುತ್ತೆ. ಪ್ಲೋಟೆಲ್ ನಿಖರತೆಯನ್ನು ಅಳೆಯುವುದು. ರಿಪೀಟಬಿಲಿಟಿ ಮತ್ತು ರೆಸಲ್ಯೂಷನ್. ಅಕ್ಯುರಸಿ ಈಸ್ ಮೆಜರಲ್ ಇನ್ ಟರ್ಮ್ಸ್ ಆಫ್ ರಿಪೀಟಬಿಲಿಟಿ ಆ್ಯಂಡ್ ರೆಸಲ್ಯೂಷನ್. ಯಾವ ಕಂಪ್ಯೂಟರನ್ನು ಪೋರ್ಟೇಬಲ್ ಕಂಪ್ಯೂಟರ್ ಎಂದು ಪರಿಗಣಿಸಿಲ್ಲ? ಮಿನಿ ಕಂಪ್ಯೂಟರ್. ಮ್ಯಾಗ್ನೆಟಿಕ್ ಟೇಪ್ನ ಬ್ಲಾಕ್ ಡೇಟಾದಲ್ಲಿ ಇರುವ ದಾಖಲೆಗಳ ಸಂಖ್ಯೆಯನ್ನು ಹೀಗೆ ವ್ಯಾಖ್ಯಾನಿಸುವುದು. ಬ್ಲಾಕಿಂಗ್ ಫ್ಯಾಕ್ಟರ್. ಸರಣಿ ಪ್ರವೇಶ ಮೆಮೊರಿಗಳನ್ನು ಬಳಸುವ ಅನ್ವಯ. ಸೀರಿಯಲ್ ಆಕ್ಸೆಸ್ ಮೆಮೊರೀಸ್ ಆರ್ ಯೂಸ್ ಇನ್ ಅಪ್ಲಿಕೇಶನ್ಸ್ ವೇರ್. ಸೀರಿಯಲ್ ನಮೂನೆಯಲ್ಲಿ ದತ್ತಾಂಶವು ಸ್ವಾಭಾವಿಕವಾಗಿ ಹರಿವು. ಅಗತ್ಯ ಇದ್ದಾಗ ಡೇಟಾ ನ್ಯಾಚುರಲಿ ನೀಡ್ಸ್ ಟು ಫ್ಲೋ ಇನ್ ಆ್ಯಂಡ್ ಔಟ್ ಇನ್ ಎ ಸೀರಿಯಲ್ ಫಾರ್ಮ್. ಪ್ರತಿ ಸೆಕೆಂಡಿಗೆ ಅನೇಕ ಬಾರಿ ರಿಫ್ರೆಶ್ಡ್ ಆಗುವ ಮೆಮೊರೀಸ್ ಮಸ್ಟ್ ಬಿ ರಿಫ್ರೆಶ್ಡ್ ಮೆನಿ ಟೈಮ್ಸ್ ಪರ್ ಸೆಕೆಂಡ್. ಡೈನಾಮಿಕ್ ರಾಮ್. ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ, ಒಂದೆಡೆ ಸೇವ್ ಮಾಡಿ ಇಟ್ಕೊಳ್ಳಿ. ಯಾವತ್ತ ಪರೀಕ್ಷೆಗೆ ಅಥವಾ ನಮ್ಮ ವೈಯಕ್ತಿಕ ಕಾರ್ಯಗಳಿಗೆ ಇದು ಉಪಯೋಗವಾಗುತ್ತೆ ಎಂಬುದು ನನ್ನ ಭಾವನೆ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.